ಶತಕ ಸಂಕೇತುಳ್ಳ ಪ್ರಿಯ ವ್ರತ ಭರತ ಮಾಂಧಾತ ಪುಣ್ಯಾಶ್ರಿತರು ಜಯ ವಿಜಯಾದಿಗಳು ಗಂಧರ್ವರೆಂಟು ಜನ ಹುತವಹಜ ಪಾವಕ ಸನಾತನ ಪಿತೃಗಳೇಳ್ವರು ಚಿತ್ರಗುಪ್ತರು ಪ್ರತಿ ದಿವಸ ಪಾಲಿಸಲಿ ತಮ್ಮವನೆಂದು ಯಮಗೊಲಿದು. ನಮಾಮಿ ಕೃಷ್ಣಂ ಪ್ರವಿಲುಪ್ತತೃಷ್ಣಂ ಸ್ಮರಾಮಿ ಬಾಲಂ ಮನಸಾ ಸದಾಲಂ ಭಜಾಮಿ ದೇವಂ ದುರಿತೌಘದಾವಂ ದಯಾಭಿರಾಮಂ ದಯಿತುಂ ನಿಕಾಮಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೇವತಾ ತಾರತಮ್ಯ ಸಂಧಿ ಪದ್ಯ 36. ಶತಸಾಂಕೇತುಳ್ಳ ಪ್ರಿಯ ವೃತ ಭಾರತ ಮಾಂಧಾತ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಪ್ರಿಯವೃತಾದಿ ರಾಜರುಗಳು, ಪಾವಕ, ಸಪ್ತ ಪಿತೃಗಳು, ಚಿತ್ರಗುಪ್ತರನ್ನು ಸ್ತೋತ್ರ ಮಾಡಿದ್ದಾರೆ. ಇವರೆಲ್ಲರೂ 19ನೇ ಕಕ್ಷಕ್ಕೆ ಸೇರಿದ ಮಹನೀಯರು. ಶತಸಾಂಕೇತುಳ್ಳ ಚಕ್ರವರ್ತಿ ಅಥವಾ ನೃಪವರ್ಗಕ್ಕೆ ಸೇರಿದ ರಾಜರುಗಳು ಪ್ರಧಾನವಾಗಿ 100 ಮಂದಿ. ಇವರಿಂದ ಶತಸಾಂಕೇತುಳ್ಳ, ಶತ 100, ಸಂಕೇತ ಸಂಖ್ಯಾ ಸಾಂಕೇತರಾದ ಎಂದಿದ್ದಾರೆ. ಪ್ರಿಯವೃತ ಸ್ವಯಂಭುವ ಮನುವಿನ ಹಿರಿಯ ಪುತ್ರ, ಶತರೂಪಾದೇವಿ ಈತನ ಮಾತೆ, ಉತ್ತಾನಪಾದ ರಾಜನ ಅಣ್ಣ, ವಿಶ್ವಕರ್ಮನ ಪುತ್ರಿ ಬರ್ಹಿತೆ ಈತನ ಪತ್ನಿ, ಅಗ್ನಿಧ್ರ ಮುಂತಾದ 10 ಮಂದಿ ಪುತ್ರರು. ಊರ್ಜ್ವಸ್ವತಿ ಒಬ್ಬಳೇ ಮಗಳು. ಊರ್ಜ್ವಸ್ವತಿ ಶುಕ್ರಾಚಾರ್ಯರನ್ನು ಮದುವೆಯಾದಳು. ಪ್ರಿಯವೃತನು ಉತ್ತಮ, ತಾಪಸ, ರೈವತ ಎಂಬ 3 ಪುತ್ರರು ಕಾಲಾಂತರದಲ್ಲಿ ಮನ್ವಂತರಾಧಿಪತಿಗಳಾದರು. ಪ್ರಿಯವೃತ ರಾಜನು ತನ್ನ ರಥದ ಚಕ್ರ ರೇಖೆಯಿಂದ 7 ಸಮುದ್ರಗಳನ್ನು 7 ದ್ವೀಪಗಳನ್ನಾಗಿ ಮಾರ್ಪಡಿಸಿ ತನ್ನ ಹಿರಿಯ ಪತ್ನಿಯ 7 ಮಂದಿ ಪುತ್ರರಿಗೂ ಹಂಚಿಕೊಟ್ಟನು. ನಾರದ ಋಷಿಗಳಿಂದ ತತ್ವೋಪದೇಶವನ್ನು ಪಡೆದು ತಪಸ್ಸಿನ ದ್ವಾರ ಸದ್ಗತಿಯನ್ನು ಪಡೆದ ಉತ್ತಮ ಚಕ್ರವರ್ತಿ. ಭರತ ದುಷ್ಯಂತ ರಾಜನಿಂದ ಶಕುಂತಲೆಯಲ್ಲಿ ಜನಿಸಿದವ. ವಿದರ್ಭರಾಜನ 3 ಪುತ್ರಿಯರು ಭರತನ ಪತ್ನಿಯರು. ಇವನಿಗೆ ಸರ್ವದಮನ ಎಂಬ ನಾಮಾಂತರ ಇದೆ. ದೀರ್ಘತಮನೆಂಬ ಮುನಿಯು ಪೌರೋಹಿತ್ಯದಲ್ಲಿ ಗಂಗಾ ತೀರದಲ್ಲಿ 56 ಅಶ್ವಮೇಧಗಳನ್ನು ಮಾಡಿದ. ಯಮುನಾ ದಡದಲ್ಲಿ 28 ಅಶ್ವಮೇಧ ಯಾಗಗಳನ್ನು ಆಚರಿಸಿದ ಪುಣ್ಯಾತ್ಮ. ಅವನ 3 ಪುತ್ರರು ಭರತನನ್ನು ಹೋಲ್ತಾ ಇರಲಿಲ್ಲ. ಆ 3 ತಮ್ಮ ಪುತ್ರರನ್ನೇ ಕೊಂದ ದುರಾತ್ಮರು. ವಂಶವೇ ನಿಂತು ಹೋಗುವ ಗತಿ ಒದಗಿದಾಗ ದೇವತೆಗಳು ಭರತ ಮಹಾರಾಜನಿಗೆ ಭಾರದ್ವಾಜನನ್ನು ಸಾಕು ಪುತ್ರನನ್ನಾಗಿ ಕೊಟ್ಟರು. ಮಾಂಧಾತ ಸೂರ್ಯವಂಶದ ಯವನಾಶ್ವರಾಜನ ಪುತ್ರ. ಯವನಾಶ್ವನಿಗೆ 106 ಮಂದಿ ಪತ್ನಿಯರು. ಭೃಗು ಋಷಿಗಳ ನೇತೃತ್ವದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದ. ಆ ಸಮಯದಲ್ಲಿ ಭೃಗು ಒಂದು ಕಳಶದಲ್ಲಿ ಪುತ್ರಪ್ರದಗಳಾದ ಮಂತ್ರೋಭಿಮಂತ್ರಿತವಾದ ಉದಕವನ್ನು ಯಜ್ಞದ ವೇದಿಕೆಯ ಮೇಲಿಟ್ಟಿದ್ದ. ಯವನಾಶ್ವ ಪ್ರಮಾದದಿಂದ ಆ ಮಂತ್ರೋದಕವನ್ನು ಪಾನ ಮಾಡಿಬಿಟ್ಟ. ಅದರಿಂದ ಗರ್ಭಧಾರಣೆ ಮಾಡಬೇಕಾಯಿತು. ಕಾಲಕ್ರಮದಲ್ಲಿ ಜನಿಸಿದ ಶಿಶು ಏನನ್ನ ಕುಡಿಯುವುದು? ಕಂ ದಾಸ್ಯತಿ. ಆಗ ಇಂದ್ರದೇವರು ತಮ್ಮ ಬಲಗೈಯ ಹೆಬ್ಬಟ್ಟಿನಲ್ಲಿ ಅಮೃತವನ್ನು ತುಂಬಿ ಶಿಶುವಿಗೆ ಪಾನ ಮಾಡಿಸಿದರು. ಮಾಂ ದಾಸ್ಯತಿ, ನನ್ನನ್ನು ಚೀಪುತ್ತಾನೆ ಎಂದು ಇಂದ್ರದೇವರು ಪಾನ ಮಾಡಿಸಿದ್ದ ಕಾರಣದಿಂದ ಆ ಮಗುವಿಗೆ ಮಾಂಧಾತ ಎಂಬ ಹೆಸರಾಯಿತು. ಯದುವಂಶದ ಶಶಿಬಿಂದು ರಾಜನ ಪುತ್ರಿ ಬಿಂದುಮತಿ ಮಾಂಧಾತ ಚಕ್ರವರ್ತಿಯ ಪತ್ನಿ. ಅವಳಲ್ಲಿ ಪುರುಕುತ್ಸ, ಅಂತರಿಕ್ಷ, ಮುಚಕುಂದ ಎಂಬ 3 ಪುತ್ರರನ್ನು ಪಡೆದನು. ಮಾಂಧಾತನಿಗೆ 50 ಮಂದಿ ಪುತ್ರಿಯರು. ಇವರನ್ನು ಸೌಭರಿ ಮುನಿಗಳಿಗೆ ಲಗ್ನ ಮಾಡಿಸಿದ. ಮಾಂಧಾತ ಚಕ್ರವರ್ತಿಯು ಮಹಾಪರಾಕ್ರಮ ಸಂಪನ್ನ. 100 ರಾಜಸೂಯ ಯಾಗಗಳನ್ನು 100 ಅಶ್ವಮೇಧಗಳನ್ನು ಮಾಡಿದ ಮಹಾನುಭಾವ. ಪುಣ್ಯಶ್ರುತರು. ಪುಣ್ಯ ಶಬ್ದಕ್ಕೆ ಹರಿ ಎಂಬ ಅರ್ಥವಿದೆ. ಬೃಹತಿ ಸಹಸ್ರ ರುಕ್ಕಿನಲ್ಲಿ ಪುಣ್ಯ ಶಬ್ದ ಪ್ರಳಯ ಕಾಲದ ಬ್ರಹ್ಮಾಂಡ ಕಟಾಹವನ್ನು ಒಡೆಯುವುದರಿಂದ
ಪುಣ್ಯ ಶಬ್ದವಾಚ್ಯನು. ಪುಣ್ಯಾಶ್ರಿತರು ಎಂದರೆ ಹರಿಯ ಆಶ್ರಯವನ್ನು ಹೊಂದಿದವರು. ಜಯ ವಿಜಯ ಹರಿಯ ನಿವಾಸ ಸ್ಥಾನವಾದ ವೈಕುಂಠ ಮಂದಿರದ ದ್ವಾರಪಾಲಕರು, ವಿಷ್ಣು ಪಾರ್ಶ್ವದವರು ಸನಕಾದಿಗಳಿಂದ ಶಪ್ತರಾಗಿ ಶ್ರೀಹರಿಯ ಆಜ್ಞೆಯಂತೆ ಭೂಲೋಕದಲ್ಲಿ 3 ದೈತ್ಯ ಜನ್ಮಗಳನ್ನೆತ್ತಿ ಶ್ರೀಹರಿಯ ಅವತಾರಗಳಾದ ಶ್ರೀವರಾಹ, ಶ್ರೀ ನರಸಿಂಹ, ಶ್ರೀರಾಮ, ಶ್ರೀಕೃಷ್ಣ ರೂಪಗಳಿಂದ ಸಂಹೃತರಾಗಿ ನಿಜ ಲೋಕವನ್ನು ಪಡೆದರು. ಗಂಧರ್ವರು 8 ಜನ. ಅವರು ಅಜಾನಜ ದೇವತಾ ವರ್ಗಕ್ಕೆ ಸೇರಿದ ಗಂಧರ್ವರೊಳಗೆ ಉತ್ತಮರಾದವರು 8 ಮಂದಿ. ಗಂಧರ್ವರು 19ನೆಯ ಕಕ್ಷಾಪನ್ನರು. ಹಾ ಹಾ, ಹೂ ಹೂ, ಗಜ ಮತ್ತು ಮೊಸಳೆ ಜನ್ಮಗಳನ್ನು ಶಾಪ ನಿಮಿತ್ತ ಹೊಂದಿದವರು. ಶ್ರೀಹರಿಯ ಪ್ರಸಾದದಿಂದ ಶಾಪ ವಿಮುಕ್ತರಾದ ಗಂಧರ್ವರು. ಧೃತರಾಷ್ಟ್ರ, ತುಂಬುರು, ಚಿತ್ರರಥ, ವಿಶ್ವಾವಸು, ಪರಾವಸು ಮತ್ತು ವಿದ್ಯಾಧರ ಎಂಬ 8 ಮಂದಿ ಗಂಧರ್ವ ವರ್ಗ. ಹೂ ಹೂ ಕಶ್ಯಪ ಮುನಿಯ ಪುತ್ರ ದೇವಗಂಧರ್ವ. ಅರಿಷ್ಟೆ ಈತನ ತಾಯಿ. ದೇವಲ ಮುನಿಯ ಶಾಪದಿಂದ ಮೊಸಳೆ ಜನ್ಮವನ್ನು ಪಡೆದವನು. ಗಜೇಂದ್ರನನ್ನು ಹಿಡಿದು ಮೊಸಳೆ ಎಳೆಯುತ್ತಿರುವಾಗ ಕರಿವರದನಾದ ಶ್ರೀಹರಿಯ ಚಕ್ರದಿಂದ ಹತನಾದ. ತುಂಬುರು ಕಶ್ಯಪ ಮುನಿಯಿಂದ ಅರಿಷ್ಟೆಯಲ್ಲಿ ಜನಿಸಿದ ದೇವಗಂಧರ್ವ. ಕುದುರೆ ಮುಖವುಳ್ಳವ, ಗಾಯನ ಕಲೆಯಲ್ಲಿ ಶ್ರೇಷ್ಠ, ಶ್ರೀಹರಿಯ ಸನ್ನಿಧಿಯಲ್ಲಿ ನಾರದರಂತೆ ಬದುಕುತ್ತಿರುವ ಸುಪ್ರಸಿದ್ಧ ಗಾಯಕ. ಚಿತ್ರರಥ ಕಶ್ಯಪ ಮುನಿಯಿಂದ ಮುನಿ ಎಂಬಾಕೆಯಲ್ಲಿ ಜನಿಸಿದ ದೇವಗಂಧರ್ವ. ಇವನಿಗೆ ಅಂಗಾವರ್ಣನೆಂಬ ನಾಮಾಂತರ ಇದೆ. ಕುಂಭಿನಸಿ ಈತನ ಪತ್ನಿ. ಅರ್ಜುನನಿಂದ ಸೋತು ಅವನಿಗೆ ಸಂಮೋಹನಾಸ್ತ್ರವನ್ನು ಕೊಟ್ಟ. ರಾಜಸೂಯ ಯಾಗದಲ್ಲಿ ಅರ್ಜುನನಿಗೆ ಉತ್ತಮ ಕುದುರೆಗಳನ್ನು ಕಾಣಿಕೆಯಾಗಿ ಕೊಟ್ಟವ. ವಿಶ್ವಾವಸು ಕಶ್ಯಪ ಮುನಿಯಿಂದ ಪ್ರಾಧೆ ಎಂಬವಳಲ್ಲಿ ಜನಿಸಿದ ದೇವಗಂಧರ್ವನು. ಈತನು ಸ್ಥೂಲಶಿರನೆಂಬ ಋಷಿಯ ಶಾಪದಿಂದ ಕಬಂಧನೆಂಬ ರಾಕ್ಷಸನಾಗಿ ಜನ್ಮ ತಳೆದು ಶ್ರೀರಾಮನಿಂದ ವಿಮುಕ್ತಿಯನ್ನು ಹೊಂದಿದ. ಪರಾವಸು ರೈಭ್ಯ ಮುನಿಯ ಪುತ್ರನಾದ ದೇವಗಂಧರ್ವ. ಭಾರದ್ವಾಜ ಪುತ್ರನಾದ ಯುವಕ್ರೀತನು ಪರಾವಸಿಯನ ಪತ್ನಿಯನ್ನು ಮಾನಭಂಗಗೊಳಿಸಲು ಪ್ರಯತ್ನಿಸಿದಾಗ ರೈಭ್ಯ ಮುನಿಯಿಂದ ಹತನಾದ. ಹುತವಹಜ ಪಾವಕ. ಹುತವಹಜ ಅಂದರೆ ಯಜ್ಞಯಾಗಾದಿಗಳಲ್ಲಿ ಹವಿಸ್ಸನ್ನು ಹುತ ಆಯಾ ದೇವತೆಗಳಿಗೆ ಮುಟ್ಟಿಸುವ. ವಹ ಅಗ್ನಿದೇವರು. ಅಗ್ನಿಯ ಪುತ್ರನಾದ ಪಾವಕನೆಂಬ ಅಗ್ನಿ. ಸನಾತನ ಪಿತೃಗಳೇಳ್ವರು. ಅಜಾನಜ ದೇವತಾ ವರ್ಗದಲ್ಲಿ ಸೇರಿದ ಚಿರಪಿತೃಗಳು 7 ಮಂದಿ ಉತ್ತಮರು. ಅವರಿಗೆ ಸನಾತನರು ಎಂದು ಹೆಸರು. ಇವರ ನಾಮಗಳು ಕ್ರಮವಾಗಿ ಅಗ್ನಿಪಾತ್ರರು, ಬರ್ಹಿದಶರು, ಸೌಮ್ಯರು, ಪಿತರು, ಆಜ್ಯಪರು, ಸಾಗ್ನಿಗಳು ಮತ್ತು ಅನಗ್ನಿಗಳು. ಇದಕ್ಕೆ ಪ್ರಮಾಣ ಅಗ್ನಿಶ್ವಾತ, ಬಹಿರ್ದಶ, ಸೌಮ್ಯ, ಪಿತರ, ಆಜ್ಯಪ, ಸಾಗ್ನ, ಯೋ ನಗ್ನ ಯಸ್ತೇಷಾಂ ಪತ್ನಿ ದಾಕ್ಷಾಯಿಣಿ ಸ್ವಧಾ ಇತಿ ಭಾಗವತೆ ಚತುಸ್ಕಂಧೆ ಪ್ರಥಮೋಧ್ಯಾಯಃ. ಚಿತ್ರಗುಪ್ತರು ಸರ್ವಜೀವರ ಸ್ಥೂಲ ದೇಹದಲ್ಲಿ ಸ್ಥಿತರಾಗಿದ್ದು ಜೀವರ ದ್ವಾರ ನಡೆಯುತ್ತಿರುವ ಪುಣ್ಯ ಮಿಶ್ರ ಪಾಪರೂಪವಾದ ಕರ್ಮಗಳಿಗೆ ಸಾಕ್ಷಿಯಾಗಿರುವರು. ಮರಣಾನಂತರ ತಮ್ಮಲ್ಲಿರುವ ಜೀವರ ಕರ್ಮಗಳ ಸಂಗ್ರಹದ ದಾಖಲುಗಳನ್ನು ಯಮದೇವರ ಮುಂದೆ ಇಟ್ಟು ವಿವರಿಸುವರು. ಅದಕ್ಕೆ ತಕ್ಕಂತೆ ಧರ್ಮ ಅಧರ್ಮಗಳ ನಿರ್ಣಯ. ಇವರೆಲ್ಲರೂ ನಮಗೆ ಪ್ರಸನ್ನರಾಗಿ ಸಂರಕ್ಷಿಸಲಿ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.